ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ನಾವು ತಿಂದ ಆಹಾರ ಜೀರ್ಣವಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಹರಿವೆ ಸೊಪ್ಪನ್ನು, ಆಪ್ಷನ್ ಬಿ ಗೋಡಂಬಿಯನ್ನು, ಆಪ್ಷನ್ ಸಿ ಬಾಳೆಹಣ್ಣನ್ನು, ಆಪ್ಷನ್ ಡಿ ಒಣ ದ್ರಾಕ್ಷಿಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣನ್ನು ತಿನ್ನುವುದರಿಂದ ನಾವು ತಿಂದ ಆಹಾರ ಜೀರ್ಣವಾಗುತ್ತದೆ. ನಿಮ್ಮ ಎರಡನೆಯ ಪ್ರಶ್ನೆ, ಮೊಡವೆಗಳನ್ನು ಹೋಗಲಾಡಿಸಲು ಮುಖಕ್ಕೆ ಏನನ್ನು ಹಚ್ಚಬೇಕು? ಆಪ್ಷನ್ ಎ ತುಪ್ಪವನ್ನು, ಆಪ್ಷನ್ ಬಿ ಮೊಸರನ್ನು, ಆಪ್ಷನ್ ಸಿ ಆಲೂಗಡ್ಡೆಯನ್ನು, ಆಪ್ಷನ್ ಡಿ ಹಾಲನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆಯನ್ನು ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳು ಹೋಗುತ್ತದೆ. ನಿಮ್ಮ ಮೂರನೆಯ ಪ್ರಶ್ನೆ, ಯಾವ ಪ್ರಾಣಿಯು ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ? ಆಪ್ಷನ್ ಎ ಎತ್ತು, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಪಾಂಡ, ಆಪ್ಷನ್ ಡಿ ಕುರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಂಡವು ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಅನ್ನ, ಆಪ್ಷನ್ ಸಿ ಸೋಯಾಬೀನ್, ಆಪ್ಷನ್ ಡಿ ಹಲಸು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ, ಮನೆಯ ಎದುರು ಯಾವ ಗಿಡ ನೆಟ್ಟರೆ ಧನ ನಷ್ಟವಾಗುತ್ತದೆ? ಆಪ್ಷನ್ ಎ ಸದಾಪುಷ್ಪದ ಗಿಡ, ಆಪ್ಷನ್ ಬಿ ದಾಸವಾಳದ ಗಿಡ, ಆಪ್ಷನ್ ಡಿ ಮುಳ್ಳಿನ ಗಿಡ, ಆಪ್ಷನ್ ಡಿ ಮಲ್ಲಿಗೆಯ ಗಿಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮುಳ್ಳಿನ ಗಿಡವನ್ನು ಮನೆ ಎದುರು ನೆಡುವುದರಿಂದ ಧನ ನಷ್ಟವಾಗುತ್ತದೆ. ನಿಮ್ಮ ಆರನೆಯ ಪ್ರಶ್ನೆ, ಹಾಲಿಗೆ ಏನನ್ನು ಹಾಕಿ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ? ಆಪ್ಷನ್ ಎ ಕೊತ್ತಂಬರಿಯನ್ನು, ಆಪ್ಷನ್ ಬಿ ಮೆಂತ್ಯೆಯನ್ನು, ಆಪ್ಷನ್ ಸಿ ಅರಶಿನವನ್ನು, ಆಪ್ಷನ್ ಡಿ ಜೀರಿಗೆಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅರಶಿನವನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಏಳನೆಯ ಪ್ರಶ್ನೆ, ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥವನ್ನು ಹೊರಹಾಕಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ದಾಳಿಂಬೆ ಹಣ್ಣನ್ನು, ಆಪ್ಷನ್ ಬಿ ಕಿತ್ತಳೆ ಹಣ್ಣನ್ನು, ಆಪ್ಷನ್ ಸಿ ದ್ರಾಕ್ಷಿ ಹಣ್ಣನ್ನು, ಆಪ್ಷನ್ ಡಿ ಸೇಬನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರಾಕ್ಷಿ ಹಣ್ಣನ್ನು ನೀರಿಗೆ ಹಾಕಿ ಕುಡಿಯುವುದರಿಂದ ಲಿವರ್ನಲ್ಲಿರುವ ಕೆಟ್ಟ ಪದಾರ್ಥ ಹೊರಹೋಗುತ್ತದೆ. ನಿಮ್ಮ ಎಂಟನೆಯ ಪ್ರಶ್ನೆ, ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ? ಆಪ್ಷನ್ ಎ ಮೀನಿನ ಬೆವರು, ಆಪ್ಷನ್ ಬಿ ಬೆಕ್ಕಿನ ಬೆವರು, ಆಪ್ಷನ್ ಸಿ ನೀರಾನೆಯ ಬೆವರು, ಆಪ್ಷನ್ ಡಿ ನಾಯಿಯ ಬೆವರು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಾನೆಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸನ್ನು ಕುಡಿಯಬೇಕು? ಆಪ್ಷನ್ ಎ ಬಾದಾಮಿ ಜ್ಯೂಸನ್ನು, ಆಪ್ಷನ್ ಬಿ ಪಿಸ್ತಾ ಜ್ಯೂಸನ್ನು, ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸನ್ನು, ಆಪ್ಷನ್ ಡಿ ಬೀಟ್ರೂಟ್ ಜ್ಯೂಸನ್ನು.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯಾರೆಟ್ನ ಜ್ಯೂಸನ್ನು ಕುಡಿಯುವುದರಿಂದ ಶ್ವಾಸಕೋಶವು ಆರೋಗ್ಯವಾಗಿರುತ್ತದೆ. ನಿಮ್ಮ 10ನೆಯ ಪ್ರಶ್ನೆ, ಹಣ್ಣುಗಳ ರಾಣಿ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ ಎ ಪೇರಳೆ, ಆಪ್ಷನ್ ಬಿ ಸೇಬು, ಆಪ್ಷನ್ ಸಿ ಮಾವು, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ, ಮಾವನ್ನು ಹಣ್ಣುಗಳ ರಾಣಿ ಎಂದು ಕರೆಯುತ್ತಾರೆ. ನಿಮ್ಮ 11ನೆಯ ಪ್ರಶ್ನೆ, ನಮ್ಮ ಕೈಯ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಹೆಬ್ಬೆರಳು, ಆಪ್ಷನ್ ಬಿ ತೋರು ಬೆರಳು, ಆಪ್ಷನ್ ಸಿ ಮಧ್ಯದ ಬೆರಳು, ಆಪ್ಷನ್ ಡಿ ಉಂಗುರ ಬೆರಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯದ ಬೆರಳು. ನಿಮ್ಮ 12ನೆಯ ಪ್ರಶ್ನೆ, ಕಿಡ್ನಿ ಆರೋಗ್ಯವಾಗಿರಬೇಕಾದರೆ ದಿನಕ್ಕೆ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು? ಆಪ್ಷನ್ ಎ 2 ಲೀಟರ್, ಆಪ್ಷನ್ ಬಿ 5 ಲೀಟರ್, ಆಪ್ಷನ್ ಸಿ 3 ಲೀಟರ್, ಆಪ್ಷನ್ ಡಿ 4 ಲೀಟರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 3 ಲೀಟರ್ ನೀರನ್ನು ಕುಡಿಯುವುದರಿಂದ ಕಿಡ್ನಿ ಆರೋಗ್ಯವಾಗಿರುತ್ತದೆ. ನಿಮ್ಮ 13ನೆಯ ಪ್ರಶ್ನೆ, ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ನಿಮ್ಮ 14ನೆಯ ಪ್ರಶ್ನೆ, ಪೂರ್ವಜರು ಕನಸಲ್ಲಿ ಕಂಡರೆ ಏನರ್ಥ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಸಾವು ಸಮೀಪ, ಆಪ್ಷನ್ ಸಿ ಧನ ನಷ್ಟ, ಆಪ್ಷನ್ ಡಿ ಶುಭ ಘಟನೆ ನಡೆಯುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಿಮ್ಮ ಸಂಬಂಧಿಕರ ಸಾವು ಸಮೀಪದಲ್ಲಿದೆ ಎಂದರ್ಥ. ನಿಮ್ಮ 15ನೆಯ ಪ್ರಶ್ನೆ, ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.